ನಮ್ಮ HAL ಸ್ತಬ್ಧ ಚಿತ್ರ ಮುಂಭಾಗಕ್ಕೆ ಬರುತ್ತಿದೆ, ರಾಜಮಾರ್ಗದಲ್ಲಿ ಚಲಿಸುತ್ತಿದೆ. ಅಲ್ಲಿಯೂ ಕೂಡ ಸ್ತಬ್ಧ ಚಿತ್ರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಕಾಣಬಹುದಾಗಿದೆ ಬಂಧುಗಳೇ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಜಯದ ರನ್ವೇ, ಭಾರತದ ಆಕಾಶಕ್ಕೆ HALನ ಶಕ್ತಿ. ಭಾರತ ಸರ್ಕಾರ ಸ್ವಾಮ್ಯದ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ವಿಮಾನಗಳು, ಹೆಲಿಕಾಪ್ಟರ್ಗಳು, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 23 ಡಿಸೆಂಬರ್ 1940ರಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ HAL HF-24 ಮಾರುತನ್ನು ನಿರ್ಮಾಣ ಮಾಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಪ್ರಥಮ ಬಾರಿಗೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದೆ. ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. LCA ತೇಜಸ್, ALH ಧ್ರುವ ಹೆಲಿಕಾಪ್ಟರ್, ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ, LUH, HTFE-25, HTTT 40, HJT 36 ಮತ್ತು CATS ವಾರಿಯರ್ ಮಾದರಿಗಳನ್ನು ವೀಕ್ಷಿಸಬಹುದಾಗಿದೆ. HAL ಸಂಸ್ಥಾಪಕರಾದ ಸೇಲ್ ವಾಲ್ಚಂದ್ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ. ನಮ್ಮ HAL ನಮ್ಮ ಹೆಮ್ಮೆ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಜಗ್ಗಲಗಿ ಮೇಳ. ಶ್ರೀ ಬಸಪ್ಪ ಹಂಚಿನಮನಿ, ಶ್ರೀ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ, ಕಲಗೇರಿ ಧಾರವಾಡ, ಹಾಗೂ ಶ್ರೀ ವಿಠಲ ಅವರಾದಿ ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿ ಮೇಳ, ಗುಂಡೇನಹಟ್ಟಿ, ಬೆಳಗಾವಿ ಜಿಲ್ಲೆ. ಇದೊಂದು ದೊಡ್ಡ ಆಕಾರದ ತಮಟೆ. ಗಾಡಿಯ ಚಕ್ರದ ಆಕಾರವನ್ನ ಹೋಲುವ ಈ ವಾದ್ಯದ ಸದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. 5 ಅಡಿ ವ್ಯಾಸದ ಎತ್ತಿನ ಬಂಡಿಯ ಚಕ್ರದ ಹಳಿಗೆ ಎಮ್ಮೆಯ ಚರ್ಮವನ್ನ ಹೊದಿಸಿ ತಯಾರಿಸಿದಂತಹ ಚರ್ಮವಾದ್ಯ ಕಲಾವಿದರು ಸಾಮಾನ್ಯವಾಗಿ ತಲೆಗೆ ರುಮಾಲು ಸುತ್ತಿರುತ್ತಾರೆ. ನಿಲುವಂಗಿ ಧೋತರ ತೊಟ್ಟು ಸೊಂಟಕ್ಕೆ ವಸ್ತ್ರವನ್ನ ಬಿಗಿದಿರುತ್ತಾರೆ. ಈ ಮೇಳದ ಮುಖ್ಯಸ್ಥನ ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ. ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ. ಮುಖ್ಯಸ್ಥನು ಕಣಿ ಬಾರಿಸುವ ತಾಳವನ್ನೇ ಜಗ್ಗಲೆಗೆ ಬಡಿಯವರೆಲ್ಲ ಅನುಸರಿಸುತ್ತಾರೆ. ಜಗ್ಗಲಗೆಯನ್ನ ವೀರಾವೇಶದಿಂದ ಬಡಿಯುತ್ತಾ ಕುಣಿಯುತ್ತಾ ಉರುಳಿಸಿಕೊಂಡು ಮುಂದೆ ಸಾಗುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ದಸರಾ, ದೀಪಾವಳಿ, ಜಾತ್ರೆ, ವಿಶೇಷ ಉತ್ಸವದ ಮೆರವಣಿಗೆಯಲ್ಲಿ ಜಗ್ಗಲೆಗಳನ್ನ ಬಾರಿಸುತ್ತಾರೆ. ಮೈಸೂರು ಭಾಗದಲ್ಲಿ ಜನಪದ ಕಲೆ ಪ್ರಕಾರಗಳಿದ್ದ ಹಾಗೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಅನೇಕ ರೀತಿಯಾದಂತಹ ಜನಪದ ಕಲೆಗಳಿವೆ. ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲೆಲ್ಲ ಉಘೇ ಮಾಚಮಲ್ಲಯ್ಯ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉಧೋ ಎಲ್ಲಮ್ಮ ಅಂತಾರೆ. ಮೈಲಾರ ಲಿಂಗೇಶ್ವರನಿಗೆ ಪರಾಕನ ಹೇಳ್ತಾರೆ. ಕರ್ನಾಟಕದಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನು ಒಗ್ಗೂಡಿಸಲಿಕ್ಕಾಗಿಯೇ ವಿಜಯದಶಮಿಯ ಈ ಮೆರವಣಿಗೆಯಲ್ಲಿ ಎಲ್ಲ ಭಾಗದಿಂದ ಕಲಾ ಪ್ರಕಾರವನ್ನು, ಕಲಾ ತಂಡವನ್ನು ಬರಮಾಡಿಕೊಳ್ಳಲಾಗಿದೆ. ಅವರ ಪ್ರತಿಭಾ ಶಕ್ತಿಗೆ ವೇದಿಕೆಯನ್ನು ಕಲ್ಪಿಸಲಾಗಿದೆ. ಇದು ಅಂತಿಂಥ ಮಾರ್ಗವಲ್ಲ, ಅರಮನೆಯ ಮುಂಭಾಗದಲ್ಲಿರುವಂತಹ ರಾಜ ಮಾರ್ಗದಲ್ಲಿ ನೆಲಮೂಲ ಸಂಸ್ಕೃತಿಯ ಮೆರವಣಿಗೆ. ಜಗ್ಗಲಗಿ ಮೇಳದ ಕಲಾವಿದರ ನಂತರ ಮುಂದೆ ಬರ್ತಾ ಇರೋದು ಮತ್ತೊಂದು ಸ್ತಬ್ಧ ಚಿತ್ರ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, BEML. ಸುಮಾರು 58ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು, 60ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ನಾವು ನೋಡಬಹುದು. ಹಲವು ಬಣ್ಣಗಳು ಕೂಡಿದ್ರೂ ಕೂಡ ನಮ್ಮೆಲ್ಲರ ಎದೆಯಲ್ಲಿರುವಂತಹ ಪ್ರೀತಿ ಒಂದೇ. ನಾವೆಲ್ಲರೂ ಒಂದೇ ಎನ್ನುವಂತಹ ಅಭಿಮತ, ಒಂದೇ ಎನ್ನುವಂತಹ ಭಾವ, ನಾವೆಲ್ಲರೂ ಸಮಾನರು ಎನ್ನುವಂತಹ ಭಾವೈಕ್ಯತೆಯ ಭಾವ. ಎಲ್ಲರೂ ಏಕ ರೀತಿಯಲ್ಲಿಯೇ ವಾದನವನ್ನು ನುಡಿಸ್ತಾ ಇದ್ದಾರೆ. ಅವರ ಮುಖಭಾವ ನೋಡಿ ಎಷ್ಟು ಸಂತಸ ತುಂಬಿದೆ, ಅಲ್ಲಿ ಎಷ್ಟು ಸಂಭ್ರಮ ತುಂಬಿದೆ. ನಮ್ಮ ಜಾನಪದ
ವಾದ್ಯಗಳ ಗತ್ತೆ ಅಂತಹುದು. ಮೈನವಿರೇಳಿಸುವಂತಹ ಈ ಕಲಾ ಪ್ರಕಾರವನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಮುಂದಿನ ಸ್ತಬ್ಧ ಚಿತ್ರ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ನೀವಿಲ್ಲಿ ಕಾಣ್ತಾ ಇದ್ದೀರಿ ರಾಷ್ಟ್ರದ ಹೆಮ್ಮೆ BAML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಹೆವಿ ಮೊಬಿಲಿಟಿ ವೆಹಿಕಲ್ PT 8x8 ಅನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾದ ವಿಶ್ವ ದರ್ಜೆಯ ವಿಶೇಷ ಭೂಪ್ರದೇಶ ವಾಹನ ಆಗಿದೆ. ಒಟ್ಟಾರೆ 28 ಟನ್ಗಳ ಸಾಮರ್ಥ್ಯದೊಂದಿಗೆ 12 ಟನ್ಗಳವರೆಗೆ ಪೆಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಟೈರನ್ ಪವರ್ ಹೌಸ್ 402 ಅಶ್ವಶಕ್ತಿ, V8 ಟರ್ಬೋಚಾರ್ಜ್ ಎಂಜಿನ್, ಸುಧಾರಿತ ಸಸ್ಪೆನ್ಷನ್ಸ್ ಮತ್ತು ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಸಿದ್ಧಗೊಳಿಸಲಾಗಿದೆ. ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ. ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್.